ಸರ್ ಇವಾಗ ನಮಗೆ ಅಕ್ವೇರಿಯೇಷನ್ ಬೇಡ ಅಂತ ಹೇಳ್ತಾ ಇದ್ದೀವಿ. ನಾವು ಅವಾಗಿಂದ ಸುಮಾರು ಒಂದು 60-70 ದಿವಸ 470 ದಿವಸದಿಂದನೂ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ನಮ್ಮ ರಾಜಕಾರಣಿಗಳು ಆಗ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಕಷ್ಟನೋ ನಿಮ್ಮ ಸುಖ ಏನೋ ಅಂತ ಯಾರು ಬಂದು ಕೇಳೋರು ಯಾರಿಲ್ಲ ಇಲ್ಲಿವರೆಗೂ. ಇವಾಗ ಇತ್ತೀಚೆಗೆ ನಾವೇನೋ ಹಂಗೆ ಮಾಡ್ತವ್ರೆ ಹಿಂಗೆ ಮಾಡ್ತವ್ರೆ, ಅವ್ರು ಇದು ಕುಮಾರಸ್ವಾಮಿ ಅವ್ರು ಮಾಡೋದು ನಾವು ಅವ್ರು ಮಾಡೋದು ಇವ್ರು ಮಾಡೋದು ಅಂತ ಹೇಳ್ತವ್ರೆ. ಈಗ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಇಲ್ಲ ಅಂತ ಹೇಳೋಕ್ಕಲ್ಲ, ನಾವು ಕುಮಾರಸ್ವಾಮಿ ಅವ್ರು ಮಾಡಿದ್ನ ಅವರು ಕೈ ಬಿಟ್ಟಿರೋ, ಇವ್ರು ಯಾಕೆ ಇದು ಮಾಡ್ತಾ ಇದ್ದಾರೆ? ಇವರು ಕೈ ಬಿಡ್ಬೋದಿತ್ತಲ್ಲ, ಇವ್ರು ಯಾಕೆ ಆ ಥರ ಮಾಡ್ತಾ ಇದ್ದಾರೆ? ಇಲ್ಲಪ್ಪ ಕುಮಾರಸ್ವಾಮಿ ಮಾಡೋದು ಇವಾಗ ನಿಜ, ಅವ್ರು ಕುಮಾರಸ್ವಾಮಿ ಮಾಡಿದ್ದ ಅವತ್ತು ಮಾಡಿದ್ರು, ನಾವು ರೈತರು ಹೋಗಿ ಹೋರಾಟ ಮಾಡ್ದೋ ಹೋಗಿ ಕೇಳ್ದೋ. ಇವತ್ತು ಯಾರು ನಮಗೆ ಬೇಕು ಅಂತ ಹೋರಾಟ ಮಾಡ್ತಾವ್ರೋ ಅವತ್ತು ಬಂದಿರೋರು, ಅವತ್ತು ಬಂದು ಇಲ್ಲಪ್ಪ ನಮ್ಗೆ ಬೇಡ, ನಮಗೆ ಸರ್ ನಮಗೆ ಜನಗಳೆಲ್ಲ ಅಲ್ಲೋಲ್ ಕೊಲ್ಲೋಲ್ ಆಗ್ಬಿಡ್ತಾರೆ, ನಮಗೆ ಜಮೀನು ನಾವು ಅಕ್ವೈರ್ ಮಾಡೋಕ್ಕೆ ಬಿಡಲ್ಲ ಸರ್ ಅಂತ ಅವತ್ತು ಹೋರಾಟ ಮಾಡಿದ್ರು. ನೀವೇನೋ ನಾವು ಮಾತಾಡೋಕೆ ಸ್ಪಂದಿಸ್ಲ ಅಂತಂದರೆ ನಾವು ಅಷ್ಟೇ ಕೋರ್ಟ್ ಪ್ರಕಾರ ಹೋಗ್ತೀವಿ ಅಂತ ಹೇಳಿದ್ರು. ಇವತ್ತು ಹೋರಾಟ ಮಾಡ್ತಾಯಿರೋರು ಇವತ್ತು ಅವತ್ತು ಇದು ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ 20-30 ಲಕ್ಷಕ್ಕೆ ಇಲ್ಲಿ ಎಲ್ಲ ಆರೋಳಿ ಅಕ್ಕಪಕ್ಕ ಜಮೀನು ಮಾಡೋದಾಯಿತು. ಇವತ್ತು 2 ಕೋಟಿ ಅಲ್ಲ, ಅವ್ರು 5 ಕೋಟಿ ಕೊಟ್ಟರು ಆಚೆ ಕಡೆ ಒಂದು 5 ಗುಂಟೆ ಜಮೀನು ತೊಗೊಳಕ್ಕಾಗಲ್ಲ, ಒಂದು ಮನೆ ಕಟ್ಕೊಳಕ್ಕಾಗಲ್ಲ. ಇವತ್ತಿನ ಸನ್ನಿವೇಶದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಇಬ್ಬರು 3 ಜನ ನಮ್ಮ ಮಕ್ಳುಗಳಿರ್ತಾರೆ, ಒಂದು 2 ಕೋಟಿ ದುಡ್ಡು ಬಂದಿರ್ತದೆ. 2 ಕೋಟಿ ದುಡ್ಡು ಬಂದಾಗ ಏನಾಗುತ್ತೆ ಅಂದರೆ, ನಮ್ಮ ಅಪ್ಪ ಇದು ದುಡ್ಡು ಮಾಡಿಕೊಳವನೇ, ಇದು ಹೇಳೋದು ಮತ್ತೆ ಕೇಳಿಲ್ಲ ಅಂತಂದ್ರೆ ನಮ್ಮ ಅಪ್ಪನಿಗೆ ಹೇಳಿ ಮತ್ತೆ ಕೇಳೋಣ, ಅವ್ರಿಗೇನೋ ಮಾಡಬೇಕು ಅಂತಾರೆ. ಇವಾಗ ನಾವೇನು ಮಾಡಬೇಕು? ಆಯ್ತು, ನಮ್ಮ ಮಕ್ಕಳು ಕೇಳ್ತಾರಲ್ಲ ಏನೇನು ಮಾಡ್ಕೊಳ್ಳಿ ಅಂತ ಕೊಡ್ತೀವಿ. ಇತ್ತಾಗೆ ನಾವು ಉದ್ಧಾರ ಆಗಲ್ಲ, ಇತ್ತಾಗ ಮಕ್ಕಳು ಉದ್ಧಾರ ಆಗಲ್ಲ, ಇದ್ದಾಗ ದುಡ್ಡು ಕಳ್ಕೊತೀವಿ, ಇತ್ತಾಗ ಜಮೀನು ಕಳ್ಕೊತೀವಿ. ಏನಿಲ್ದಂಗೆಲ್ಲ ನಿರಪರಾಧಿಯಾಗಿ ಲಾಸ್ಟ್ಗೆ ನಾವು ಏನೋ ಒಂದು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇಲ್ಲ ಲಾಸ್ಟ್ಗೆ ಇಲ್ಲ ಒಂದು ವಾಚ್ಮೆನ್ ಕೆಲಸಕ್ಕೂ ಅದಕ್ಕೂ ತಗೊಳ್ಳಲ್ಲ ಬಿಡಿ. ನಮ್ಮ ಕಡೆ ಅದಕ್ಕೂ ತಗೊಳ್ಳಲ್ಲ, ಎಲ್ಲ ಹೊರಗಡೆ ತಗೋತಾರೆ ಅಷ್ಟೇ. ನಮ್ಮ ಕಡೆ ಅದಕ್ಕೂ ತಗೊಳ್ಳಲ್ಲ ಬಿಡಿ. ನಾವು ನಮ್ಗೆ ಅಕ್ವೈರ್ ಬೇಡ ಅಂತ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀವಿ. ನೋಡೋಣ, ಇನ್ನು ಕಾದು ನೋಡೋಣ, ಇನ್ನು ಯಾವ ಮಟ್ಟಕ್ಕೆ ಇದು ಮಾಡ್ತಾರೆ ಅಂತ ನೋಡೋಣ. ಅಲ್ಲ, ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ಅವರು HDK ಅವ್ರನ್ನೇ ಕರೆದಿರ್ಬೋದು, ಇಲ್ಲ ಅಂತ ಅಲ್ಲ, ಅವ್ರವ್ರ ಮಟ್ಟಕ್ಕೆ ಅವ್ರ ಲೆವೆಲ್ಗೆ ತಕ್ಕಂತೆ ಅವ್ರು ಕರ್ಕೊಂಡು ಮಾತಾಡಿದಾಗ ನಾವು ರೈತರು ಏನು ಮಾಡೋದು? ಯಾವ ರಾಜಕಾರಣಿಗಳು ನಾವು ಯಾರು ನಂಬನ? ರಾಜಕಾರಣಿಗಳು ಇವತ್ತು ಹಿಂಗಿರ್ತಾರೆ, ನಾಳೆ ಹಂಗಿರ್ತಾರೆ. ನಾವು ರಾಜಕಾರಣಿಗಳು ಯಾರು ನಂಬಲ್ಲ. ಪಬ್ಲಿಕಲ್ಲಿ ಬಂದು ಮಾತಾಡಲಿ ಬಿಡಿ. ಪಬ್ಲಿಕಲ್ಲಿ ನಾವು ರೈತರುಗಳು, ಸಾವಿರಾರು ಜನ ರೈತರುಗಳು ಸಭೆ ಸೇರುತ್ತೆ, ಬಂದು ಮಾತಾಡಲಿ. ಅವ್ರಿಗೆ ಅಷ್ಟೊಂದು ಭಯ, ಸೆಕ್ಯೂರಿಟಿ ತಗೊಳ್ಳಿ ಬಿಡಿ. ಸಾವಿರಾರು ಜನ ಬೇಜಾನು ಪೊಲೀಸರವರು ಸೆಕ್ಯೂರಿಟಿ ತಗೊಳ್ಳಿ ಬಿಡಿ. ಗೌರ್ಮೆಂಟ್ಗಿಂತ ದೊಡ್ಡದಾ? ರೈತರಿಗಿಂತ ದೊಡ್ಡವರ? ಅವ್ರು ರೈತರುಗಳು ಅವರು ಪರ್ಸ್ನಲಾಗಿ ಮಾತಾಡೋಕ್ಕೆ ಸಲುವಾಗಿ ಬನ್ನಿ ಅಲ್ಲಿ ಮಾತಾಡೋಣ, 4 ಜನ 5 ಜನ ಅಂತ ಕರೀತಾರೆ. ನಾವು ರೈತರುಗಳು ಏನು ಮಾಡ್ತಾ ಇದ್ದೀವಿ? ನಾವು ರೈತರುಗಳು ತಾನೇ ಹೋರಾಟ ಮಾಡ್ತಾ ಇರೋದು. ಅದಕ್ಕೆ ನಮಗೂ ಸ್ಪಂದಿಸ್ತಿದ್ಮೇಲೆ ಅವ್ರು ಮಾತಾಡಿಕೊಂಡು ಅವ್ರು ಏನು ಮಾತಾಡ್ತಾರೆ ನಮಗೇನು ಗೊತ್ತಾಗಬೇಕು? ಇಲ್ಲಪ್ಪ ನಾವು ಹಿಂಗೆ ಮಾತಾಡಿದ್ದೀವಿ ಅಂತ ಹೇಳ್ದಾಗ ನಾವು ರೈತರುಗಳು ಇವರು ಹೇಳ್ತಾರೆ, ಅವರು ಹೇಳ್ತಾರೆ, ನಾವು ಏನು ಮಾಡೋಣ? ನಮ್ಮ ಪಬ್ಲಿಕಲ್ಲಿ ಮಾತಾಡಲಿ ಬಿಡಿ. ರೈತರು ಕೂತ್ಕೊಂಡು, ರೈತರ ಹತ್ರ ಕೂತ್ಕೊಂಡು ಪಬ್ಲಿಕಲ್ಲಿ ಅವರು ಒಂದು ಕಡೆ ಕೂತ್ಕೊಳ್ಳಿ, ಇವರು ಒಂದು ಕಡೆ ಕೂತ್ಕೊಂಡು ಮಾತಾಡಲಿ, ಚರ್ಚೆ ಮಾಡಲಿ ರೈತರ ಮುಂದೆಗಡೆ. ಇವಾಗ ಅವರು 60% ಒಪ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ನಾವು 100% ಒಪ್ಪೇ ಇಲ್ಲ ಅಂತ ಹೇಳ್ತೀವಿ. ಯಾಕೆಂತಂದರೆ ಇವಾಗ ಅವರು 40% 60% ಒಪ್ಪವ್ರೆ ಅಂತ ಹೇಳ್ತಾರಲ್ವ, ಇವಾಗ ನಾವು 100% ನಾವು ಒಪ್ಪಿಲ್ಲ ಅಂತ ಹೇಳ್ತೀವಿ. ಮತ್ತು ನಾವು ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ನಾವು 80% ಒಪ್ಪವ್ರೆ ಅಂತ ನಾವು ಹೇಳೋದು ಬೇಡ, ಅವರು 60% ಒಪ್ಪವ್ರೆ ಅಂತ ಅವರು ಹೇಳೋದು ಬೇಡ. ಒಂದು ಕಡೆ ಸಭೆ ಕರೆದ್ಬಿಟ್ಟು ಇವ್ರನ್ನೂ ಕರೀಲಿ, ಅವ್ರನ್ನೂ ಡಿಬೇಟ್ ಮಾಡಿ, ಇಲ್ಲ ಪಾಣಿ ಪ್ರಕಾರ ಇದು ಮಾಡ್ತಾರಾ, ಇಲ್ಲ ಅಕಸ್ಮಾತ್ ಯಾವ ಥರ ಮಾಡ್ತಾರೆ ಅವರು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮಾಡಲಿ ಬಿಡಿ. ಇವಾಗ ನಾವು 80% ಅಂತೀವಿ, ಅವರು 60% ಅಂತಾರೆ. ಅದೆಲ್ಲ ಏನು ಬೇಡ, ಕೂತ್ಕೊಳ್ಳಿ ಒಂದು ಕಡೆ. ಅವರು ಇವಾಗ HDK ಅವರು ಬರ್ತಾರೆ, ಕುಮಾರಸ್ವಾಮಿ ಅವ್ರು ಬರ್ತಾರೆ, ಮತ್ತೀಗ DK ಶಿವಕುಮಾರ್ ಅವ್ರು ಬರ್ತಾರೆ ತಾನೆ. ಒಂದೊಂದು ಕಡೆ ಕೂತ್ಕೊಳ್ಳಿ, ಅವರು ಒಂದು ಕಡೆ ಸಭೆ ಕರೀಲಿ, ಇವರು ಒಂದು ಕಡೆ ಸಭೆ ಕರೀಲಿ. ಈ ಪಾಣಿಲಿ ಇದು ಮಾಡಲಿ ಬಿಡಿ. ಅವರು ಯಾರು ರೈತರು ಎಷ್ಟು ಜನ ಇದ್ದಾರೆ, ಈ ರೈತರು ಇಲ್ಲ ಅಂತ ಗೊತ್ತಾಗುತ್ತಲ್ಲ ಅಲ್ಲಿ. ಇವಾಗ ರೈತರು 60%, 70%, 80% ಒಪ್ಪವ್ರೆ ಅಂತ ಹೇಳ್ತಾರಲ್ವಾ. ಇವಾಗ ಪಾಣಿ ಪ್ರಕಾರ ನಾವು ಮಾಡಿದಾಗ ಅದರಲ್ಲಿ ಯಾರೂ ಏನು ಗೊತ್ತಾಗಲ್ವಲ್ಲ. ಇವ್ರು ಕಳ್ಳರು, ಇವ್ರು ಸರಿ ಇಲ್ಲ, ಅವ್ರು ಬೇರೆಯವರೆಲ್ಲ ಕರ್ಕೊಂಬಂದಿದ್ದೀವಿ, ಅವರೆಲ್ಲ ದುಡ್ಡು ಕಾಸು ಕೊಟ್ಟು ಅವ್ರನ್ನೆಲ್ಲ ಕರ್ಕೊಂಬಂದಿದ್ದ ಅನುಮಾನ ಯಾರಿಗೂ ಇರಲ್ವಲ್ಲ. ಇವಾಗೇನು ಆರಾಮಾಗಿ ಇವ್ರೂ ಪಾಣಿದಾರರು ಬರಲಿ, ಪಾಣಿದಾರ ತಗೊಂಡು ಕೂತ್ಕೊಂಡು ಅವ್ರ ಕಡೆ ಬಿಟ್ಬಿಟ್ಟು ಮಾತಾಡ್ತೀವಿ ಬಿಡಿ. ಅವನು ಕೇಳ್ಕೊಳ್ಳಿ. ಇವಾಗ ಅವರು ನಮ್ಗೆ ಬೇಕು ಅನ್ನೋ ಇಷ್ಟನ ಬೇಡ ಅನ್ನೋ ಇಷ್ಟ ಅಲ್ಲಿ ಗೊತ್ತಾಗುತ್ತಲ್ಲ, ಮಾಡಲಿ ಅದೆಲ್ಲ. ಇವಾಗ ನಾವು ಏನಪ್ಪ ಅಂದರೆ, ಅಲ್ಲಿ ಬಂದು ಕರೆದ್ರೆ ಬಂದು ಮಾತಾಡೋಕ್ಕಲ್ಲ, ಇಲ್ಲಿ ಬಂದು ಕರೆದು ಮಾತಾಡೋಕ್ಕಲ್ಲ. ರೈತರು ಬಂದು ಮಾತಾಡಿದ್ರೆ ರೈತರು ಸೊಲ್ಯೂಷನ್ ಕೊಡ್ತಾರೆ. ಸರ್ ನೀವು ಯಾಕೆ ಆ ಥರ ಮಾಡ್ತೀರಾ, ಇವಾಗ ಏನು ಅಂತ ಅವರು ಸೊಲ್ಯೂಷನ್ ಕೊಡ್ತಾರೆ. ಅದು ಬಿಟ್ಬಿಟ್ಟು ಅವ್ರು ಅಲ್ಲೇ ಮಾತಾಡೋದು, ಇವ್ರು ಇಲ್ಲಿ ಮಾತಾಡಿದ್ರೆ ರೈತರಿಗೆ ಏನು ಅರ್ಥ ಆಗುತ್ತೆ? ನಾವು 470 ದಿವಸದಿಂದ ಹೋರಾಟ ಮಾಡ್ತಾಯಿದ್ದೀವಿ, ನಮಗೆ ಏನು ಅಂತ ಸೊಲ್ಯೂಷನ್ ಇಲ್ಲದ ಮೇಲೆ ಅವ್ರವ್ರೇ ಮಾತಾಡ್ಕೊಂಡು ನಮಗೇನು ಪ್ರಯೋಜನ? ರೈತರು ಅಭಿಪ್ರಾಯ ಏನು ಅಂತ ಬಂದು ಸಭೆಯಲ್ಲಿ ಕೇಳಬೇಕಲ್ವಾ? ಎಲ್ಲ ಮಾತಾಡೋ ಏನು ಪ್ರಯೋಜನ ಆಗುತ್ತೆ? ಅದೇ ನಮ್ಮ ಭೂಮಿ ನಾವು ಬಿಟ್ಕೊಡಲ್ಲ.
ಎಲ್ಲಿ ತನಕ ಹೋರಾಟ ಆದರೂ ಪರವಾಗಿಲ್ಲ, ಏನೇ ಇದರಿಂದ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಭೂಮಿಗಳಂತೂ ಬಿಟ್ಕೊಡಲ್ಲ ನಾವು. ನೋಡೋಣ ಏನು ಲಾಸ್ಟ್ ಅಂತಕ್ಕೆ ಏನು ಮಾಡ್ತಾ ಇದ್ದಾರೋ ನೋಡೋಣ, ನಾವು ಕಾದು ನೋಡ್ತೀವಿ.